ಪಾದಾಬ್ಜಂ ಜನನೀ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ, ನಗರದ ಆರಾಧ್ಯ ದೈವ ಜಗದ್ಗುರು ಮಹಾಲಿಂಗೇಶ್ವರನ, ಈ ಕ್ಷೇತ್ರದ ಅಧಿಷ್ಠಾತೃ ದೇವತಾ ಬ್ರಹ್ಮಲೀನ ನಿರಾಭಾರಿ ಸದ್ಗುರು ಸಿದ್ದಯ್ಯಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ನಮ್ಮೆಲ್ಲರಿಗೆ ಹಂಚಿಕೊಟ್ಟಿರುವಂಥ ಮಾತೋಶ್ರೀ ಅವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ವ್ಯಾಸ ಭಗವಾನರು ಸುಲಭವಾದ ಭಕ್ತಿಯ ಮಾರ್ಗವನ್ನು ಹೇಳುವ ಸಲುವಾಗಿ ಈ ಭಾಗವತವನ್ನು ಬರೆದಿರುವಂಥವರಾಗಿದ್ದಾರೆ. ಭಕ್ತಿ ಅಂದ್ರೆ ಪ್ರೀತಿ, ಭಕ್ತಿ ಅಂದರೆ ಸಾ ತಸ್ಮಿನ್ ಪರಮ ಪ್ರೇಮ ರೂಪ. ನಾರದ ಭಕ್ತಿ ಸೂತ್ರ ಅಂತ ಒಂದದ. ಆ ನಾರದ ಭಕ್ತಿ ಸೂತ್ರದೊಳಗೆ ಮೊದಲನೇ ಸೂತ್ರ ಏನು ಅಂದ್ರೆ ಸಾ ಪರಮ ಪ್ರೇಮ ರೂಪ. ಅದಾದರೂ ಭಗವಂತನಲ್ಲಿರುವ ಪರಮ ಪ್ರೇಮವೇ ಭಕ್ತಿ. ಬರೇ ಪ್ರೇಮ ಅನ್ನಲಿಲ್ಲ, ಪರಮ ಪ್ರೇಮ. ವಿಶೇಷಣವನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಒಂದೇ ಇದ್ದರೆ ವಿಶೇಷಣ ಹೇಳೋ ಜರೂರಿಲ್ಲ. ಪರಮ ಅಂದ್ರೆ ಶ್ರೇಷ್ಠವಾದ ಪ್ರೀತಿ, ಕನಿಷ್ಠವಾದ ಪ್ರೀತಿನೂ ಒಂದೈತೆ ಅಂದಂಗಾತ. ಅನಾತ್ಮ ವಸ್ತುಗಳ ಮೇಲೆ, ಸಂಸಾರದ ಮೇಲೆ ಏನು ಪ್ರೀತಿ ಐತೆ ಅಲ್ಲ, ಇದು ಶ್ರೇಷ್ಠ ಕನಿಷ್ಠನೋ ನಿಮ್ಗೆ ಅನುಭವ ಅದ ಅದಲ್ಲ. ಇದೊಂದು ಕೈ ಕೊಡ್ತದ ಅನ್ನೋದು ನಿಮ್ಗೆ ಗೊತ್ತದ. ಪರಮ ಪ್ರೀತಿ ಅನ್ನೋದಕ್ಕೆ 3 ಪ್ರಕಾರದ ದೃಷ್ಟಾಂತಗಳನ್ನು ಹೇಳಿದ್ದಾರೆ. ವ್ಯಾಪಾರರಹಿತವಾದ ಪ್ರೇಮ ಪರಮ ಪ್ರೇಮ, ಅಸೂಯಾರಹಿತವಾದ ಪ್ರೇಮ ಪರಮ ಪ್ರೇಮ, ಭಯರಹಿತವಾದ ಪ್ರೇಮ ಪರಮ ಪ್ರೇಮ. ಒಬ್ಬ ಮಹಾತ್ಮರು ಅದಕ್ಕೆ ಟೀಕಾ ಬರೆದಾರೆ. ಪರಮ ಪ್ರೇಮ 3 ಪ್ರಕಾರ. ಮೊದಲೇದು ಯಾವುದು? ವ್ಯಾಪಾರರಹಿತ ಪ್ರೇಮ. ವ್ಯಾಪಾರರಹಿತ ಪ್ರೇಮ, ವ್ಯಾಪಾರ ಅಂದ್ರೆ ಗೊತ್ತಾಕತ್ತೇನು? ಪ್ಯಾಟ್ಯಾಗೂ ವ್ಯಾಪಾರ ಮಾಡ್ತಾರೆ, ದೇವ್ರ ಗುಡಿಯಾಗೂ ವ್ಯಾಪಾರ ಮಾಡ್ತಾರೆ. ಪ್ಯಾಟ್ಯಾಗ ಹೋದ್ರಂದ್ರೆ ಒಂದು 20 ರೂಪಾಯಿ ಕೊಟ್ಟು ಒಂದು ಕಾಯಿ ತೆಂಗಿನಕಾಯಿ ಕೊಡ್ತಾನೆ. ನಿಮ್ಮ ಬಿಡಿ ಅವನ ಮೇಲಿಲ್ಲ, ಅವನ ಬಿಡಿ ನಿಮ್ಮ ಮೇಲಿಲ್ಲ. ಇದು ವ್ಯಾಪಾರ. ಇದು ಪ್ಯಾಟ್ಯಾಗ ವ್ಯಾಪಾರ ಮಾಡೋರು, ಗುಡಿಯಾಗ ವ್ಯಾಪಾರ ಮಾಡೋರು. ನನಗೊಂದು ಗಂಡು ಮಗನ ಕೊಡು, ನಿನಗೊಂದು ಕಾಯಿ ಓಡಿಸ್ತಾನೆ. ಒಂದು ಕಾಯಿಗೆ ಯಮ ಏನೇನು ಒಂದು ಕಾಯಿಗೆ. ಅಕ್ಕಿ ಹಳೆಯ ಬಂದಿದ್ದ ಇಡ್ಲಿ ಮಾಡಬೇಕಾಗಿತ್ತು. ಅಂಗಡಿ ಹೋದಳು, ತೆಂಗಿನಕಾಯಿ ತೊಗೊಂಡಳು. ಶನಿವಾರತ್ತು ನೆನಪಾತಕ್ಕಿಗೆ ಹನುಮಪ್ಪಟ್ಟು ಮುಟ್ಲಿ ಅಂಥೇಳಿ ಕಾಯಿ ತಂದು ಹನುಮಪ್ಪಗೆ ಒಡೆದಳು. ಆ ನೀರನ್ನು ತಾನು ಕುಡಿದಳು.
ಎರಡು ಹೊಳಕಾನು ಉಡ್ಯಾಗ ಹಾಕೊಂಡ್ಲು. ಅವ ಚಿಗವ ಏನು ಗುಡಿಗೆ ಬಂದಿದ್ದಿಲ್ಲ, ಇಲ್ಲ ತಮ್ಮ ಹಳ್ಯಾಗ ಬಂದಾನ ಇಡ್ಲಿ ಮಾಡಬೇಕಾಗಿತ್ತ, ಅದಕ್ಕೆ ಕಾಯಿ ತಗೊಂಡೆ. ಇದು ಶನಿವಾರ ನೆನಪತ್ತು, ಹನುಮಪ್ಪ ಗಟ್ಟು ಮುಟ್ಲೆತ್ತ. ಏನು ಮುಟ್ತೀಯವ ಚಿಗವ ಅಂದಮ್ಮ. ಅಲ್ಲ, ಕಾಯಿ ಹೊಳಕಾನು ನೀನೇ ತಗೊಂಡು, ನೀರನ್ನು ನೀನೇ ಕುಡ್ದು, ಮತ್ತು ಈ ಜುಟ್ಟ ಇಲ್ಲೇ ಬಿಟ್ಟದಲ್ಲಿ ಅಂದವ. ಹೋಯ್ತಮ್ಮ ಚಲೋ ಮಾಡಿದ್ವಿ, ಬೆಳಗಾಕ ಜುಟ್ಟು ಇಲ್ಲತ್ತೆ, ಅವನು ತೊಗೊಂಡು ಹೋದಾಳ. ಏನು ಮಾಡ್ತೀರಿಯಪ್ಪ, ಈ ಮಂದಿ ಭಾಳ ಬೆರಿಕೆ. ಗೊತ್ತದ ಅವಾಗ ಇವ್ರು ಯಾರದಾರೆ. ಪಂಡ್ರಾಪುರದಾಗ ವಿಠ್ಠಲ ನೋಡಕ್ಕೆ ಹತ್ತಿದ್ದ. ರುಕ್ಮಿಣಿ ಕೇಳಿ ಯಾರು ನೋಡ್ತೀರಿ? ಭಕ್ತನ ನೋಡ್ತಾನೆ. ಇವರೆಲ್ಲ ಭಕ್ತರಲ್ಲನ, ವ್ಯಾಪಾರಕ್ಕೆ ಬಂದಾವ ಇವೆಲ್ಲ, ಲಕ್ಷಗಟ್ಲೆ ಬಂದಾರಲ್ಲ, ಇವೆಲ್ಲ ವ್ಯಾಪಾರಕ್ಕೆ ಬಂದಾವ. ಮತ್ತು ನಿಮ್ಮ ಭಕ್ತ ವ್ಯಾಪಾರ ಯಾವ? ತುಕಾರಾಮನ ಹಾದಿ ನೋಡಕತ್ತೇನೆ ನಾನು, ತುಕಾರಾಮನ ಹಾದಿ ನೋಡಕತ್ತೇನೆ ಅಲ್ರಿ. ಭಗವಂತ ಈ ವ್ಯಾಪಾರ ರಹಿತವಾದ ಪ್ರೇಮ, ಇದು ಪರಮ ಪ್ರೇಮ, ವ್ಯಾಪಾರ ರಹಿತವಾದ ಪ್ರೇಮ. ಮತ್ತೊಂದು ಯಾವುದಪ್ಪ? ಅಸೂಯಾರಹಿತ ಪ್ರೇಮ. ಈ ಶಿವನ ಭಕ್ತರ ಮ್ಯಾಲ ವಿಷ್ಣು ಭಕ್ತರು ಅಸೂಯ. ಅಸೂಯ ಅಂದ್ರೆ ಹೊಟ್ಟೆ ಕಿಚ್ಚು, ಗೊತ್ತಾಗತ್ತೆ? ಹೊಟ್ಟೆ ಕಿಚ್ಚದು. ಅದನಂದ್ರೆ ಇದು ಸೇರಂಗಿಲ್ಲ, ಇದರಂದ್ರೆ ಅದು ಸೇರಂಗಿಲ್ಲ. ವಿಷ್ಣು ದೇವ್ರಬ್ಬನ ದಾನ ಅನ್ನೋದು ಬೇಕಾದಟ್ಟು ಹೇಳ್ರಿ ನೀವು. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ. ಆದರೂ ಕೂಡ ಅದು ಸಂಸ್ಕಾರ ಏನು ಮಾಡ್ತತಿ? ಅಭಿಮಾನವನ್ನು ಎಬ್ಬಿಸ್ತತಿ. ಶಿವ ಅನ್ನೋರು ಕೂಡ ವಿಷ್ಣುನ ಕಂಪ್ನಿ ಕೂಡ ಶಿವ. ಪಂಡ್ರಾಪುರದಾಗ ಒಬ್ಬ ಯಾನೋ ವಿಠ್ಠಲ್ಗ ಉಡದಾರ ಮಾಡಿಸ್ಬೇಕು ಅಂಥೇಳಿ ಬೇಡ್ಕೊಂಡತ್ತ. ಬೇಡ್ಕೊಂಡಾಗ ಪತ್ತಾರ್ಗ ಹೇಳಿದರು. ಅವ ಪತ್ತಾರ ಶಿವನ ಭಕ್ತವ ಏನ್ರಿ, ಸ್ಮಾರ್ಥ ಅಂತಾರೆ. ವೈಷ್ಣವರು ಸ್ಮಾರ್ತರು ಅಂತ. ಅವ ಅಂದ, ಆ ವಿಠಲ್ ಆರ್ತಿ ತಗೋಬೇಕಲ್ಲ ನಡೆದ್ದು, ಅವನು ಮಾರಿ ನೋಡಂಗಿಲ್ಲ ನಾನು ಅಂದ. ಮತ್ತು ಹ್ಯಾಂಗೆ ಮಾಡೋದಪ್ಪ, ಮತ್ತು ನೀನು ಒಬ್ಬನ ಇಲ್ಲೇ, ಮತ್ತು ನನಗೆ ಬೇಕಾಗೈತಿ ಬೇಡ್ಕೊಂಡಾನೆ. ಹಂಗಾದ್ರೆ ನೀವು ಹಿಂಗೆ ಮಾಡಿರಿ, ನಾ ಏನು ಬರೋದಿಲ್ಲ, ಒಂದು ದಾರ ತೊಗೊಂಡ ಅವಂದು ಅಳತಿ ನೋಡ್ಕೊಂಡು ಬರ್ರಿ ಅಂದ. ಹ್ಞೂ ಅಂದರು. ಅವ್ರು ನೋಡ್ಕೊಂಡು ಬಂದರು. ಅದರ ಅಳತಿ ಮಾಡಿದ, ಅದು ಸಡ್ಲಾತು. ಎಲ್ಲಿ ಇವನು ಸಡ್ಲಾತು ಲೋಪ. ಮತ್ತು ಅಳತಿ ನೀವು ಏಟ್ ಮಾಡಿರಿ ಅಟ್ ಮಾಡಿ ನಾನು ಇನ್ನೊಮ್ಮೆ ನೋಡ್ಕೊಂಬರ್ತಾನೆ. ಮತ್ತೊಮ್ಮೆ ನೋಡ್ಕೊಂಬಂದ, ಅದು ಬಿಗಿ ಆಯ್ತು. ಅದು ನಾನು ಸರಿಯಾಗಿ ನೀವು ನೋಡ್ಕೊಂಡು, ನಾ ಸರಿಯಾಗಿ ನೋಡೇನಿ, ಈಗ ಪಟ್ಟಿ ಹಚ್ಚಿ ನೋಡ್ಕೊಂಬಂದೀನಿ. ಹಂಗಾರೆ ನೀವೇ ಬರ್ರಿ ಅಳತಿ ಮಾಡ್ರಿ. ನಾವು ಅವ್ನು ಮಾರಿ ನೋಡಂಗಿಲ್ಲ ರೀ, ಮಾರಿ ನೋಡಬೇಡ್ರಿ, ಕಣ್ಣು ಕಟ್ಕೋರಿ, ಕೈಲಿ ಟೊಂಕದ್ದು ಅಳತಿ ತಗೋರಿ. ಹಾಂ ಅನ್ನವ ಕಣ್ಣು ಕಟ್ಟಿದ್ರು ಒಳಗೆ ಹೋದ. ಅದು ಟೊಂಕ ನೋಡಕ್ಕೆ ಹತ್ತಿದ, ಹಿಂಗೆ ಕೈ ಡಾಡಿಸಿ ಅದು ಲಿಂಗದಂಗೆ ಹತ್ತದ. ಲಿಂಗದಂಗೆ ಹತ್ತ ಲಿಂಗ ನಮ್ಮ ಲಿಂಗ ಹತ್ತಕ್ಕಂತಲ್ಲ. ಮತ್ತು ವಿಷ್ಣು ಆವಾಗ ತಪ್ಪ ಹೊಲಗಲ್ಲ ಬಡ್ಕೊಂಡಂತ. ವಿಷ್ಣು ಒಬ್ಬ ಬೇರೆ ಅಲ್ಲ, ಅಸೂಯಾರಹಿತವಾದ ಪ್ರೇಮ ಪರಮ ಪ್ರೇಮ. ಇನ್ನೊಂದದ ಭಯರಹಿತವಾದ ಪ್ರೇಮ. ದೇವರು ಕಾಡ್ತಾನಂತೇಳಿ ಅದಲ್ರಿ, ಭಯದಿಂದ ಅಭಿಷೇಕ ಮಾಡೋದು, ಭಯದಿಂದ ದೀಡ್ ನಮಸ್ಕಾರ ಹಾಕೋದು. ದೇವ್ರು ಕಾಡ್ತಾನಲ್ರಿ, ನಮ್ಮ ಕರ್ಮ ಕಾಡ್ತದ. ದೇವ್ರು ಕಾಡ್ತಿರ್ತಾರೆ, ಅದೊಂದು ಮನುಷ್ಯ ಹಾಕಿತ್ತು, ಅದ್ಯಾಕೆ ದೇವ್ರು ಹಾಕತ್ತಿ? ಕರೆ ಹೇಳ್ರಿ, ದೇವ್ರು ಕಾಡ್ತೈತೆ ತಿಳ್ಕೊಂಡ್ರಿ ಇಲ್ಲೋ?
ನಿಮ್ಮ ತಪ್ಪು ಕಲ್ಪನೆ ನಾವು ಕಾಡುವುದು ದೇವರ ಅಲ್ಲ. ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ, ಕಾಡುವ ಬೇಡುವ ದೇವರು ದೇವರೇ ಅಲ್ಲಯ್ಯ. ಇಬ್ರಾಹಿಂ ಸಾಹೇಬರು ಕಾಡುವುದಿಲ್ಲ ದೇವರ, ಬೇಡುವುದಿಲ್ಲ, ಕಾಡಮಲ್ಲ ಬೇಡವಲ್ಲ. ನೀವೇ ಏನು ಕಲ್ಪನೆ ಮಾಡ್ಕೊತೀರ? ಕಲ್ಪನೆ ಮಾಡ್ಕೊಂಡು ಅವಗಟ್ಟು ಹಾಕ್ತೀರಿ ಅಂದರೆ ತಂತ. ಆದ್ದರಿಂದ ಇದು ಯಾವುದಿದು ಪ್ರೇಮ? ಭಯರಹಿತವಾದ ಪ್ರೇಮ. ಇದು ಪರಮ ಪ್ರೇಮ ಅಲ್ಲ. ಭಯ ಇರಬಾರ್ದು, ಹೊಟ್ಟೆ ಕಿಚ್ಚಿರಬಾರ್ದು, ಬೇಡಿಕೆ ಇರಬಾರ್ದು. ಆದ್ದರಿಂದ ಆ ಬೇಡಿಕೆ ರಹಿತವಾದ ಪ್ರೇಮವನ್ನು ಭಗವಂತನಲ್ಲಿ ಇಟ್ರಿ ಅಂತಂದರೆ ಅಲ್ರಿ, ಬೇಡಿಕೆಯಾದ ಪ್ರೇಮವನ್ನು ಭಗವಂತನಲ್ಲಿ ಇಟ್ರಿ ಅಂತಂದ್ರೆ ಅದು ಪರಿಶುದ್ಧವಾದ ಪ್ರೇಮ. ಇವು ಮೂರು ಇರಬಾರ್ದು ನೋಡ್ರಿ. ಇವು ಮೂರು ಇಲ್ಲದ ಪ್ರೇಮ ಪರಿಶುದ್ಧದ. ಅದನ್ನು ನಾವು ಸ್ವೀಕಾರ ಮಾಡ್ತಾನೆ ಹೇಳ್ತೇನ್ರಿ. ಮಾಯೆ ಸಂಬಂಧ ಮಾಡಬಾರ್ದು, ಕೇವಲ ಭಗವಂತನ ಸಂಬಂಧ. ಹೇಳಿದ್ರೆ ಅಮ್ಮವ್ರು ಅಲ್ರಿ, ಮಾಯೆಯ ಸಂಬಂಧ. ನಾವು ಇದೊಂದು ನಾಟಕದ ಮಾಯೆಯ ನಾಟಕ. ಹಾಡು ತೆಗೆದಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕವಾ. ಬಾ ನಿಜಗುಣರು. ಹಾಡು ತೆಗೆದಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕ. ಸಂಸಾರ ಅನ್ನೋದೊಂದು ಮಾಯೆ ನಾಟಕ ಅನ್ರಿ. ಈ ಮಾಯೆ ನಾಟಕದೊಳಗೆ ನಾವು ಸಿಕ್ಕೊಂಡು ಬಿಟ್ಟಿದ್ದೀವಲ್ಲ. ಎಲ್ಲಿ ತಕ ಮಾಯೆ ಐತಿ ಅಲ್ಲಿ ತಕ ಭಗವಂತ ಇಲ್ಲ. ಹಾಗಾದ್ರೆ ಮಾಯೆ ಅಂದರೆ ಏನು? ಅಲ್ಲಮ್ಮ ಪ್ರಭು ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆ ಅಲ್ಲ, ಮಾನವನ ಮನದ ಮುಂದಣ ಆಶೆ ಮಾಯ ನೋಡ ಗುಹೇಶ್ವರ. ಮಾಯಿ ಗೆಲಿತ ತಿಳ್ಕೊಂಡ್ರಿ. ನಮ್ಮ ಹೊಟ್ಟೆಗಿನ ಹತ್ತು ನೋಡ ಆಶಾ ಕದೇ ಮಾಯ. ಸ್ವಾಮಿಗಳು ನಿಮಗೇನು ಬಿಸಿ ಮಂದಿ ಊಟಕ್ಕೆ ಹಾಕಾರ ಹಾಮಗೆ ತಿಂತೀರಿ, ಆಶಾ ಇಲ್ಲ ಸಂಸಾರ ಹೆಂಗೆ ಮಾಡಕ್ಕೆ ಬರುತ್ತೆ? ಹೌದಲ್ರಿ? ಮತ್ತು ನಿಮ್ಮ ಪ್ರಶ್ನೆ ಇದು. ಆಶಾ ಇಲ್ಲ ಸಂಸಾರ ಹೆಂಗೆ ಮಾಡಕ್ಕೆ ಬರ್ತೈತಿ? ಅಲ್ಲ, ನಮ್ಮ ಆಶೆಯನ್ನು ಈಡೇರಿಸುವ ಪರಮಾತ್ಮದಾನ ಅನ್ನೋದು ನಿಮಗೆ ಜಾಗೃತಿ ಇಲ್ಲ. ಈ ಮಾತು ಬರ್ತೈತಿ ನೋಡು. ನಮ್ಮ ಆಶೆಯನ್ನು ಅವ್ನು ಗೊತ್ತದ. ಮಗುವಿಗೆ ಏನು ಬೇಕು ಅನ್ನೋದು ತಾಯಿಗೆ ಗೊತ್ತಾಕತ್ತಿಲ್ರಿ. ತಂದೆ ನೀನು ತಾಯಿ ನೀನು ಅಂತಾರೆ ಭಗವಂತನಿಗೆ. ತನ್ನ ಶಿಷ್ಯಾಗ ಏನು ಬೇಕು ಅನ್ನೋದು ಅವನಿಗೆ ಗೊತ್ತಾಕತ್ತೋ ಏನಿಲ್ಲೋ. ಮತ್ತು ಅವ್ನು ಸರ್ವಜ್ಞತೆ ಯಾಕೆ ಅನ್ಬೇಕು ಅವಂಗೆ? ನಾವೇ ಏನು ಮಾಡ್ತೀವಿ? ಅವನ ನಂಬಿಕೆಯಲ್ಲಿ ಅಗಯಾಡ್ತದೆ ನೋಡ್ರಿ. ಅವನ ನಂಬಿಕೆಯೊಳಗೆ ಒಬ್ಬ ಒಡ್ರ ಹುಡುಗ ದಿನಾಲು ಗುಡ್ಡಕ್ಕೆ ಹೋಗಿ ಹಡ್ಡಿ ಕಲ್ಲು ತಂದು ಮಾರಿ ವ್ಯಾಪಾರ ಮಾಡ್ತಿದ್ದಪ್ಪ. ಅವನ ದಿವಸ ಗುರುಗಳಂತಕ್ಕೆ ಶಾಸ್ತ್ರಕ್ಕೆ ಬರ್ತಿದ್ದ. ಸತ್ಸಂಗಕ್ಕೆ ಬರಬೇಕಾಗಿದ್ದರೂ ಕೂಡ ಪುಣ್ಯವಂತರಿಗೆ ಸಾಧ್ಯದ ಏನ್ರಿ? ನಿಮ್ಮ ಪುಣ್ಯ ನಿಮ್ಮನ್ನು ಕರ್ಕೊಂಡು ಬಂದೈತಿ ಹೊರತು ಊರಾಗ ರಗಡ ಮಂದಿ ಅದರಲ್ಲ ಮಾಣಿಪುರದಾಗ. ಇಷ್ಟಾಕ ಸಿದ್ದಾರ್ಡ ಇಷ್ಟ ಮಂದಿನ ಆಯ್ಕೆ ಮಾಡ್ಕೊಂಡು ನಾವು ಸಾಕಿಟ್ಟು ಮಂದಿ ಸಾಕಂತ ಅಂದ ನಾವ ಅಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮ ನಮ್ಮನ್ನೆಲ್ಲ ನೋಡ್ಕೋತಾನೆ. ಈ ಭರವಸೆ ಇತ್ತಂದ್ರೆ ನಿಮಗೆ ಆಶಾ ಬರಂಗಿಲ್ಲ. ಯಾಕೆ ಆಶೆ ಮಾಡ್ತಂತೆ? ಅದು ಕೂಸಿನ ಬಗ್ಗೆ ಕಾಳಜಿ ಮಾಡ್ತಾರಿಲ್ಲ ತಾಯಿ. ನಾವು ಕೂಸಾಗವಲ್ಲು ದೊಡ್ಡ ನಾವು ಕೂಸಾಗವಲ್ವಿ. ನಾವು ಕೂಸಾದ್ರೆ ಭಗವಂತ ಎತ್ಕೋತಾನ. ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೋಗುವಾಗ ತಾಯಿ ತಂದೆಗಳು
ನೀ ಹ್ಯಾಂಗೆ ಹೋಗ್ತಿ, ನಿನಗೆ ಉಣ್ಣಾಕ ಏನು, ನಿನಗೆ ನೀರಳಿಕೆ ಏನು ಮಾಡ್ತೀರಿ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಹಸಿವಾದರೆ ಭಿಕ್ಷಾನ್ನಗಳುಂಟು. ಅಬ್ಬ 18ನೇ ವಯಸ್ಸಿನ ಹರಿದ ಹೆಣ್ಣು ಮಗಳು ಎಲ್ಲ ಬಿಟ್ಟು ಹೊಂಟಾಳ, ರಾಜನ ತಿರಸ್ಕಾರ ಮಾಡಿ ಹೊಂಟಾಳ, ಬತ್ತಲೆಯಾಗಿ ಹೊಂಟಾಳ. ತಾಯಿ ಅಂತಾಳೆ, ಹಸಿವಾದ ನಾವು ಉಣಿಸ್ತಿದ್ದೆ, ನೀವು ಹಾದ ಎಲ್ಲಿ ಹೆಂಗೆ ಮಾಡಕ್ಕೆ, ಹಸಿವಾದರೆ ನೋಡ್ರಿ ಭಿಕ್ಷಾನ್ನಗಳು. ಭಗವಂತನ ಭಗವಂತ ಬೇಕನ್ನೋದು ಏನ್ರಿ ದೃಢತೆ ನಿಮ್ಮಲ್ಲಿತ್ತು ಅಂತಂದ್ರೆ ಎಲ್ಲವನ್ನು ತ್ಯಾಗ ಮಾಡೋ ಬುದ್ಧಿ ನಿಮ್ಮಲ್ಲಿ ಬರ್ತದೆ. ಪ್ರತಿಬಂಧಕ್ಕೆ ಏನು ಬರ್ತದೆ ಅದನ್ನು ತ್ಯಾಗ ಮಾಡೋ ಬುದ್ಧಿ. ಆಕೆಯಲ್ಲಿ ಏನಿತ್ತು, ಭಗವಂತನೇ ಬೇಕು ಅಲ್ಲ. ಹಸಿವಾದರೆ ಭಿಕ್ಷಾನ್ನಗಳುಂಟು, ಭಿಕ್ಷಾ ಮಾಡ್ತೀನಿ. ತೃಷಿಯಾದರೆ ಕೆರೆ ಬಾವಿಗಳುಂಟು, ನೀರಡಿಕೆ ಆದರೆ ಕೆರೆ ಭಾಂಗದಲ್ಲ. ಶಯನಕ್ಕೆ ಹಾಳು ದೇಗುಲಗಳುಂಟು, ಮಲ್ಕೊಳಕ್ಕ ಹಾಳ ದೇಗುಲಗಳುಂಟು. ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ನನಗುಂಟು. ಒಬ್ಬ ನನ್ನ ರಕ್ಷಣೆಗೆ ಯಾರದಾರ ಅಂತ ಕೇಳ್ಕೊಂತೇಳಿ ಕೇಳಿದ್ರೆ, ಆತ್ಮಸಂಗಾತಕ್ಕೆ ನನ್ನ ರಕ್ಷಣೆಗೆ ಪರಮಾತ್ಮ ಇದ್ದಾನೆ. ನಾವು ಅವನು ಬಿಡ್ತೀವಿ ಅಲ್ರಿ, ಅವನ ಅಂಗಡಿಯಾಗಿನ ಸಾಮಾನುಗಳು ನಮ್ಮ ರಕ್ಷಣೆ ಮಾಡ್ತಾವೆ, ತಿಳ್ಕೊಂಡು ಅಲ್ಲ ಅಲ್ಲ. ಇವೆಲ್ಲ ಹೆಣ್ಣ ಹೊಣ್ಣ ಮಣ್ಣ ಅವನ ಅಂಗಡಿಯಾಗಿನ ಸಾಮಾನುಗಳು. ಮಾಲಕನ ಖರೀದಿ ಮಾಡ್ರಿ, ಮಾಲಕನ ಖರೀದಿ ಮಾಡ್ರಿ, ಅಂಗಡಿನ ನಿಮ್ಮದು ಆಕತ್ತಲ್ಲ, ಅದು ಆಗವಲ್ದು. ಮಾಲಕನ ಮಹಿಮೆ ಗೊತ್ತಿಲ್ಲ, ಯಾಕಾಗವಲ್ದು? ಮಾಲಕನ ಮಹಿಮೆ ಗೊತ್ತಿಲ್ಲ. ಅವನು ಸುಖವನ್ನು ಕೊಟ್ಟರು ಪ್ರಸಾದ, ದುಃಖವನ್ನು ಕೊಟ್ಟರು ಪ್ರಸಾದ. ನಿಜವಾದ ಭಕ್ತ ಏನು ಮಾಡ್ತಾನೆ, ಸುಖನೂ ಅವನ ಪ್ರಸಾದ, ದುಃಖವೂ ಅವನ ಪ್ರಸಾದ. ಹಿಂಗ್ಯಾಕಾತು ಅಂತ ಅನ್ನೋದಿಲ್ಲ. ಯಾಕ? ಇದೆಲ್ಲ ಭಗವಂತನ ಪ್ರಸಾದ. ನಾನು ಭಗವಂತನಿಗಾಗಿ ಇದ್ದೇನೆ, ನನ್ನ ಸರ್ವಸ್ವೆಲ್ಲ ಭಗವಂತನಿಗೆ ಅರ್ಪಿತವಾಗಿದೆ. ಅವ ಒಂದು ದಿವಸ ಅವನು ಬಾರದು ಬಪ್ಪದು, ಬಪ್ಪುದು ತಪ್ಪದು ಅಂತ ಗುರುಗಳು ಹೇಳ್ತಿದ್ರು. ಒಂದು ದಿವಸ ಗುಡ್ಡ ಹೊಡೆದ, ಒಂದು ಕಲ್ಲು ಬಡ್ಡ್ಯಾಗ ತೆಪ್ಪೇಲಿ, ಗೊತ್ತಾಗಿರ್ಬೇಕಲ್ಲ, ಬಂಗಾರದ ನಾಣ್ಯಗಳು ತುಂಬಿದ್ದು ರೀ. ಅದು ನೋಡಿದ ಗುರುಗಳು ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂದಾರ. ಬರಬೇಕಾಗಿತ್ತಂದ್ರೆ ಇದು ನಾನು ಶೀಲ ನನ್ನ ಮನೆಗೆ ಬರಲಿ ಅಂದವ. ಗುರುಗಳು ಅಂದಾರ ಅಂದ್ಬೇಕು, ಬಹುತೇಕ ಅದು ಸುಳ್ಳು ಆಗಕ್ಕಿಲ್ಲ ಅಂತಂದು ಮತ್ತೆ ಅಲ್ಲಿ ಕಲ್ಲು ಇಟ್ಟು ಬಂದ. ಏಂತ ಯಾಕೆ ದೊಡ್ಡ ಬಂದ್ರಲ್ಲ, ಅಷ್ಟು ಮಜಾ ಆತಾಡಿ ಇವತ್ತು. ಏನಾಯ್ತು? ಇಲ್ಲ, ಕಲ್ಲ ಎಬ್ಸಿನಿ, ಬಂಗಾರ ತೆಪ್ಪೆಯಲ್ಲಿ ಹತ್ತಿತ್ತು, ತೊಗೊಂಡ್ಬಂದ್ರಿ. ತರಲಿಲ್ಲ ನಮ್ಮ ಗುರುಗಳು ಹೇಳ್ಯಾರ, ಬಾರದು ಬಪ್ಪದು, ಬಪ್ಪದು ಅವ್ರ ಅಪ್ಪಗೂ ತಪ್ಪದು. ಆ ಗುರುಗೆ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ. ಯಾರೇ ಬಂಗಾರ ತೆಪ್ಪೆಯಲ್ಲಿ ಬಿಟ್ಟು ಬರೋರು ಇರ್ತಾರೆ. ನೀ ಬೇಕಾದ ನಮ್ಮ ಗುರುಗಳ ಮಾತನ್ನ ನಂಬಿದ್ದೀನಿ. ಬೇಕೋತ್ ಇದ್ರ ಹೆಣ ಹಾಕ್ಲಿ, ಹಂಗಾತ್ ಹಿಂಗಾತ್. ಅವ್ರದ್ದು ಒಂದು ಮೀಟಿಂಗ್ ಹಾಲ್ ಇರ್ತೈತಿ, ಅದು ಗೊತ್ತದ ನಿಮಗೆಲ್ಲ. ಆ ಮೀಟಿಂಗ್ ಹಾಲ್ನಾಗ ಯಾಕೆ ತಂಗಿ ಹಿಂಗ್ಯಾಕೆ ಚಿಡಿಪಿಂಗ್ ಮಾಡಾಕತ್ತೈತಿ, ಏನು ಮಾಡಿದವ? ಅದು ನನ್ನ ಗಂಡ ಉಗಿದ್ದ ಬಂಗಾರ ತೆಪ್ಪೆಯಲ್ಲಿ ಹತ್ತತ್ತ, ಅದು ಬರ್ಬೇಕಾಯ್ತ, ತಾನ ಬರ್ತೈತೆ. ಅವ್ರ ಗುರು ಹೇಳಿದತ್ತ, ನೀವು ಬಿಟ್ಟು ಬಂದಾನ. ಮಗ್ಗಲ ಮನೆಯಕ್ಕೆ ಅಂದಳು, ಅವ ಬಿಟ್ಟು ಬಂದಾನೋ ಹೇಳ್ರಿ ನೀವು. ರಾತ್ರಿ
ಅದು ಬಿಟ್ಟು ಬಂದಲ್ಲ ತೊಗೊಂಡು ಬರ್ಬೇಡಿ. ಎಬ್ಸಿಳು ದಾಟನ್ ದೀಪ ತಗೊಂಡು ಗುಡ್ದಾಗ ಹೋಗಿ ಕಲ್ಲು ಎಬ್ಬಿಸಿದ್ರು. ಬಂಗಾರ ನಾಣ್ಯರ ಇದ್ದು ಅಂದು ಮುಂದೆ ಬಂದು ನೋಡ್ತಾರೆ. ಮನೆಗೆ ಬಂದು ಹಾವ ಚೋಳದು ನಮ್ಮನ್ನು ಕಡಿಸ್ಕೊಳ್ಬೇಕತ್ತು ಮುದ್ದಾಮೆ ಮಾಡ್ಯ ನೀವು ಅಮ್ಮವ್ರ ಇವನ್ಗೆ ಹಾಕಿ ಕಡಿಸ್ಬಿಡು ನೀವು ಎಲ್ಲ ಹಾವ ಚೋಳ ಇವನು ಮನ್ಯಾಗ ಬೇಡಿ ಅಂತೇಳಿ ಅಂಟು ಮಾಡಿದ್ರೆ ಅವು ಮಾಳಿನ್ಯಾಗ ಹೋಗಿ ಹತ್ತಿ ಅದನ್ನು ಬಾಗಿಸಿದ್ರು. ಅಲ್ಲಿ ಬಂಗಾರ ನಾಣ್ಯಾಗ ಬೀಳಕ್ಕೆ ಹತ್ತದ ಎಲ್ಲನೂ. ನೋಡು ಬಂದತ್ ನೋಡಿ ಹೇಳ ಅನ್ನೋ. ಅಯ್ಯೋ ನಿಮ್ಮ ಗುರುಗಳು ಭಾಳ ಶಾಣ, ನಿಮ್ಮ ಗುರುಗಳು ಭಾಳ ಶಾಣ. ಬಾರದು ಬಪ್ಪದು ತಪ್ಪದು. ಭಕ್ತಿ ಅಂದ್ರೆ ಎಲ್ಲವನ್ನೂ ಆಹ್ವಾನ ಮಾಡಬೇಕಾಗ್ತದೆ, ಸುಮ್ಮನೆ ಅಲ್ಲದು. ನಾವು ಕೇವಲ ಹಿಂಗೆ ಆಗಲಿ ಅಂತ ಅನ್ನೋದು ಬೇಡ. ಅವನು ಹ್ಯಾಂಗೆ ಮಾಡ್ತಾನೆ ಹಂಗಾಗಲಿ, ಹೌದಲ್ರಿ? ಮತ್ತೆ ನೀವೇನು ಮಾಡೋರಿದ್ರಿ ಏನು ಹೆಚ್ಚು ಕಡಿಮೆ ನಿಮ್ಮ ಕಡೆಯಿಂದ ಏನೂ ಆಗುವುದಿಲ್ಲ. ಅವು ಮಾಡಿದ್ದನ ಆಗ್ತದೆ. ಅವನನ್ನು ಯಾವಾಗಲೂ ಮರೆಯಬಾರದು. ತೇತ ದೋ ಬಾತನ್ ಕೋ ಭೂಲೋ ಮತ್ ಜೋ ಚಾಹೆ ಕಲ್ಯಾಣ. ನಾರಾಯಣ ಏಕ ಮೌತ್ ಕೋ ದೂಜೋ ಶ್ರೀ ಭಗವಾನ್. ಎರಡು ಮಾತನ್ನು ಮರಿಬ್ಯಾಡ್ರಿ, ಎರಡು ಮಾತನ್ನು ಮರಿಬ್ಯಾಡ್ರಿ. ಅವ್ಯಾವ್ರಿ ಊಟ ಮಾಡೋದು ಮಕ್ಕಳದು ಅನ್ರಿ ಅಂದ್ರಿ. ದೋ ಬಾತನ್ ಕೋ ಭೂಲೋ ಮತ್, ಎರಡು ಮಾತನ್ನು ಮರಿಬ್ಯಾಡ್ರಿ. ನಾರಾಯಣಕ್ಕೆ ಮೌತ್ ಕೋ. ನಾರಾಯಣನ್ನು ಕವಿ ಹೇಳ್ತಾನ, ಮೌತ್ ಅಂದ್ರೆ ಸಾವು ಅದಲ್ಲ. ನಾರಾಯಣ ಮೌತ್ ಕೋ ದೂಜೋ ಶ್ರೀ ಭಗವಾನ್. ಎರಡನೇದ್ದು ಪರಮಾತ್ಮ. ಒಂದು ಸಾಯುತ್ತೇನೆ ಅನ್ನೋದನ್ನು ಮರಿಬ್ಯಾಡ್ರಿ, ಇನ್ನು ಭಗವಂತನನ್ನು ಮರಿಬ್ಯಾಡ್ರಿ. ನಾವು ಎರಡೂ ಮರ್ತೀವಿ. ಸಾಯ್ತು ಅನ್ನೋದು ನೆನಪತ್ತೆ ನಿಮಗೇನ್ರಿ? ಮಂದಿ ಮನ್ಯಾಗ ಸಾಯ್ತಾರೆ, ನಮ್ಮ ಮನೆಗೆ ಯಾರೂ ಸಾಯಂಗಿಲ್ಲ. ಮಂದಿ ಮನ್ಯಾಗ ಸಾಯ್ತಾರೆ. ಮಹಾಭಾರತದ ಯಕ್ಷ ಪ್ರಶ್ನೆ ಅಂತ ಬಂದದ. ಅವ ಅಲ್ಲಿ ಕೇಳ್ತಾನವ ಯಕ್ಷ ಧರ್ಮರಾಜನನ್ನ, ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರವಾದ ಸಂಗತಿ ಯಾವುದು? ನಿಮಗೇನು ಗೊತ್ತೇನು? ಅದಕ್ಕಿಂತಲೂ ವಿಚಿತ್ರ ಇರಬಾರದು. ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರವಾದ ಸಂಗತಿ ಯಾವುದು ಗೊತ್ತತಿ? ಕೂಡಲೇ ಉತ್ತರ ಹೇಳ್ತಾನೋ, ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯ ಶೇಷಃ ಸ್ಥಾವರಮಿಚ್ಚಂತಿ ಕಿಮಾಶ್ಚರ್ಯ ಮತಃ ಪರಂ. ಇದಕ್ಕಿಂತ ಇನ್ಯಾವುದು ಆಶ್ಚರ್ಯದ? ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯ. ಹೆಂಗೆ ಹನಿ ಮೇಲೆ ಹನಿ ಎಣ್ಣೆ ಬಿಟ್ರಂದ್ರೆ ಧಾರಾಕಾರವಾಗಿ ಎಣ್ಣೆ ಹಂಗೆ ಕೆಳಗೆ ಬೀಳ್ತದನೋ, ಹಂಗೆ ಧಾರಾಕಾರವಾಗಿ ಯಮಾಲಯಕ್ಕೆ ಹೋಗ್ತಾ ಇದ್ದಾರೆ ಮಂದಿ. ಯಮಾಲಯಕ್ಕೆ ಧಾರಾಕಾರವಾಗಿ ಹೌದ್ರ ಹೊಂಟಾರಿಲ್ರಿ. ಯಮಾಲಯದ ವಿಳಾಸ ತೊಗೊಂಡು ಬಂದ ಮಾನ್ಯನ. ಯಮಾಲಯದ ವಿಳಾಸ ಗೊತ್ತೈತೆ ನಿಮಗೆ? ಯಮಾಲಯ ನೋಡಿಲ್ಲ, ಔಷಧಾಲಯ ನೋಡ್ರಿಲ್ಲ. ಔಷಧಾಲಯ ದಾಟಿದ ಬಳಿಕ ಮುಂದೆ ಬರೋದನ ಯಮಾಲಯ. ಬಾಟ್ಲಿ ಇಟ್ಕೊಂಡು ಔಷಧ ಹೋಗಕತ್ತೇನಂದ್ರೆ ಮುಂದೆ ಯಮಾಲಯದ ವ್ಯವಸ್ಥೆ ಅದು ಅಲ್ರಿ. ದಿನಾಲೂ ಸಾಯವ್ರು ನೋಡ್ತಾರೆ, ಹೋಗದು ಬರ್ತಾರೆ. ನಾನು ಒಂದು ದಿವಸ ಸಾಯವ ಅನ್ನೋದು ಯಾರ ತೆಲಗಿಲ್ಲ. ಇದು ಅತ್ಯಂತ ವಿಚಿತ್ರವಾದ ಸಂಗತಿ. ನೆನಪು ಮಾಡ್ಕೊರೋದನ್ನ. ಸಾವು ನೆನಪಾತಂದ್ರೆ ದೇವ್ರ ನೆನಪಾಕೈತಿ ನೋಡ್ರಿ. ಖರೆ ಹೇಳ್ರಿ, ಸಾವನ್ನು ಮರ್ತೀರಿ, ದೇವ್ರನ್ನ ಮರ್ತೀರಿ, ಗ್ಯಾರಂಟಿನ ಅದು. ಸಾವು ಒಂದು ದಿವಸ ನಾವು ಸಾಯವರದೀವಿ ಅದಿರಿ ಇಲ್ಲ. ಮತ್ತೆ ಏನು ಖಾಂದಿರ್ತೀರೋ? ಹೆಂಗೆ ತಿಂತವ್ರು ಹೋಗ್ಯಾರ ಅಲ್ಲ. ಆದ್ರೆ ಸಾವು ಐತಿ ಅಂದ್ರೆ ಎಚ್ಚರದಾಗಿರ್ತೀರಿ, ವ್ಯವಸ್ಥೆ ಮಾಡ್ತೀರಿ ಇಲ್ರಿ.
ಎಲ್ಲರೇ ಒಂದು ತಿಂಗಳು ಪ್ರವಾಸಕ್ಕೆ ಹೋಗೋದಂದ್ರೆ 15 ದಿವ್ಸಕ್ಕೆ ರೊಟ್ಟಿ ಅವು ಇವು ಏನೇನು ಮಾಡ್ಕೊತೀರಿಲ್ಲ, ವ್ಯವಸ್ಥೆ ಮಾಡ್ತಿರಿಲ್ಲ. ಈ ಒಂದು ಯಾತ್ರೆ ಅದ, ಏನು ತಿರುಗಿ ಬರುವ ಯಾತ್ರೆ ನಾನಲ್ಲ ಅದು, ಗೊತ್ತ? ಅದ್ಯಾವುದು ಹರ ಹರ ಹಾಂ 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 ಒಮ್ಮೆ ಸಾಯ್ತಿ ಒಂದು ಗೊತ್ತಿಲ್ಲೋ, ಆ ತಿರುಗಿ ಬರೋಂಗಿಲ್ಲ ಅದು ಯಾತ್ರೆ ಆ ಕಡೆನ ನೋಡ್ರಿ. ಆ ಯಾತ್ರೆ ಮಾಡೋ ಗೊತ್ತೈತಿ ಅಂದ ಬಳಿಕ ವ್ಯವಸ್ಥೆ ಏನು ಮಾಡಿರಿ? ಅಲ್ಲಿಯೂ ರೊಟ್ಟಿ ಕಟ್ಕೊಂಡು ಹೋಗುದ ಅಲ್ಲ, ಮತ್ತು ಅಲ್ಲಿ ಏನು ರೊಟ್ಟಿ ಕಟ್ಕೊಂಡು ಹೋಗ್ಬೇಕನ್ರಿ ಅಂತೀರಿ. ಪುಣ್ಯದ ಬುತ್ತಿ ಕಟ್ಕೊಂಡು ಹೋಗ್ರೋ ಯಪ್ಪ, ಪುಣ್ಯದ ಬುತ್ತಿ. ಬುತ್ತಿ ಕಟ್ಟೋ ಮನುಷ್ಯ, ಬುತ್ತಿ ಕಟ್ಟೋ. ಬುತ್ತಿಯನ್ನು ಕಟ್ಟಿದ್ರೆ ಎತ್ತಲಾದರೂ ಉಣ್ಣಬಹುದು. ಯಾವ್ದ್ರ ಬುತ್ತಿ? ಪುಣ್ಯದ ಬುತ್ತಿ. ಪುಣ್ಯ ಮಾಡಿದವಾಗ ಸಾವಿನ ಅಂಜಿಕೆ ಇಲ್ಲ, ಪಾಪ ಮಾಡಿದವಾಗ ಸಾವಿನ ಅಂಜಿಕೆ ಅದ. ನಮ್ಮನ್ನ ಹೇಳಿಲ್ಲ, ಚೆನ್ನಾಗಿ ಬದುಕಿದವಾಗ ಸಾಯು ಬಗ್ಗೆ ಹೆದರಿಕಿರಂಗಿಲ್ಲ. ಚೆನ್ನಾಗಿ ಬದುಕಿದವನು. ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕನ ಬರ್ದಾರ. ಹ್ಯಾಂಗೆ ಬದುಕಬೇಕು, ಹ್ಯಾಂಗೆ ಬದುಕಬೇಕು. ಲೇಷನಿಸ್ಕೊಂಡು 5 ದಿನ ಬದುಕಿದ್ರೆ ಸಾಲದೆ, ಲೇಷನಿಸ್ಕೊಂಡು 4 ದಿನ ಬದುಕಿದ್ರೆ ಸಾಲದೆ, ಲೇಷನಿಸ್ಕೊಂಡು 3 ದಿನ ಬದುಕಿದ್ರೆ ಸಾಲದೆ, ಲೇಷನಿಸ್ಕೊಂಡು 2 ದಿನ ಬದುಕಿದರೆ ಸಾಲದೆ, ನಮ್ಮ ಕೂಡಲ ಸಂಗನ ಶರಣರ ಮುಖದಿಂದ ಲೇಷನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ಆ ದೊಡ್ಡವ್ರು ಹೌದು ಅನ್ನುವಂಗ 1 ದಿವಸ ಬದುಕ್ರಿ ನೀವು. ಹೂವು ಮುಂಜಾನೆ ಅರಳ್ತದ, ಸುವಾಸನೆಯನ್ನು ಕೊಡ್ತದ, ಸಂಜಿಕ ಕೆಳಗೆ ಬೀಳ್ತದ. ಒಂದು ಹೂವು ನಮಗೆ ಹೇಳ್ತದೆ, ನನ್ನ ನೋಡಿ ಬದುಕ್ರಿ, ನನ್ನ ಬದುಕು 1 ದಿವಸದ, ನಾನು ಬದುಕು 1 ದಿವಸದ ಪರಂತು ನಾವು ಸುವಾಸನೆಯನ್ನೇ ಕೊಟ್ಟು ಸಾಯ್ತೇನೆ ಹೊರತು ಅಲ್ಲಿ ದುರ್ವಾಸನೆ ಕೊಡೋದಿಲ್ಲ ನಾನು ಅಲ್ರಿ. ಅದಕ್ಕೋಸ್ಕರವಾಗಿ ಆ ಬದುಕದು ಹ್ಯಾಂಗಿರಬೇಕು ಅಂತ ಕೇಳಿದ್ರೆ 4 ಮಂದಿ ಹೌದನು ಹಂಗೆ ಅದಲ್ರಿ. ಆ ರೀತಿಯಾಗಿ ಬದುಕುದು ಅಂತಂದರೆ ಭಗವಂತನ ಆಶ್ರಯ ಮಾಡೋದು. ಚಲತಿ ಚಕ್ಕಿ ದೇಖಿ ಕೆ ದಿಯಾ ಕಬೀರ ರೋಯ್, ದೋ ಪಾಟನ್ ಕೆ ಬೀಚ್ ಮೇ ಸಾಬತ್ ಬಚಾ ನ ಕೋಯ್. ಕಬೀರ ನದಿ ಸ್ನಾನಕ್ಕೆ ಹೊಂಟಿದ್ದ, ಬಿಸಾಕತ್ತಿದ್ರು ನದಿಗೆ. ಜೋಳ ಹಾಕಿದ್ರು, ಬೀಸ್ತಿದ್ರು. ಆ ಜೋಳೆಲ್ಲ ಹಿಟ್ಟಾಗಿ ಹಿಟ್ಟಾಗಿ ನುಚ್ಚಾಗಿ ಬೀಳ್ತಿದ್ದು. ಅದನ್ನು ನೋಡಿ ಅಳಾಕತ್ತಿದಂತೀವ ಕಬೀರ. ಮಂದಿ ಅಂದರು, ಯಾಕೆ ಹೇಳ್ತೀವೋ ಅಂದ್ರೆ ಆ ಬಿಸುಕಲ್ಲಿ ತೋರಿಸ್ತಾನ. ಮಹಾತ್ಮರು ಏನು ನೋಡ್ತಾರ, ಏನು ಕಲ್ಪನಾ ಮಾಡ್ತಾರ, ವಿಚಿತ್ರ ಅವ್ರ ಮಾತು. ಅವ್ರ ವಿಷಯ ನೀ ಯಾಕೆ ಹೇಳ್ತೀವಿ ಅಂದ್ರೆ ಅವರು ಕಬೀರನ ಕಣ್ಣಾಗ ನೀರು ಬಂದು ಅಂದ ಬಳಿಕ ಭಗವಂತನಿಗೆ ಸಹನ ಆಗಲಿಲ್ಲ, ಕೆಳಗೆ ಬಂದ. ಸಾಧು ರೂಪದಿಂದ ಯಾಕೆ ಹೇಳ್ತೀಯೋ ಯಪ್ಪ ನೋಡಲ್ಲ. ಚಲತಿ ಚಕ್ಕಿ ದೇಕಿಕೆ, ಆ ತಿರುಗುವ ಕಲ್ಲಿನೊಳಗೆ ಜ್ವಾಳಗಳು ಶಾಶ್ವತವಾಗಿ ಉಳಿದಿಲ್ಲಪ್ಪ. ಹಂಗೆ ಜೀವಿಗಳು, ಕಾಳಿದ್ದಂಗೆ ಜೀವಿಗಳು. ಭವಚಕ್ರ ಅನ್ನೋದು ಬೀಸು ಕಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀಂ ಜಠರೇ ಶಯನಂ ಯ ಸಂಸಾರೇ ಖಲು ದುಸ್ತಾರೆ ಪಾಹಿ ಮೊರಾರೆ ಭಜುವಲಿಂದಂ. ಈ ಸಂಸಾರ ಅನ್ನುವಂಥ ಭವಚಕ್ರದೊಳಗೆ ಜೀವಿಗಳೆಲ್ಲ ನುಚ್ಚಾಗಿ ಹಿಟ್ಟಾಗಿ ದುಃಖವನ್ನು ಹೊಂದ್ತಾ ಇದ್ದಾರಲ್ಲ ಅಪ್ಪ. ಅದು ನೋಡಿ ನನಗೆ ಬಹಳ ದುಃಖ ಆಗ್ತದೆ. ಹಿಂಗ ಸಾಧು ಅಂದ, ಬಾಯಿಲಿ ಕರ್ಕೊಂಡು ಆದ. ಆ ಬಿಸಾಕಿ ನಿಲ್ಸಂದ, ಮ್ಯಾಲಿನ ಕಲ್ಲೊಂದು ತೆಗಿ ಅಂದ. ಈಗ ನಿಮ್ಮ ಮ್ಯಾಲಿನ ಬೀಸೋ ಕಲ್ಲನೇ ಇಲ್ಲ, ಏನು ಮಾಡ್ತಾರೆ? ಮದುವೆಯಾಗಿ ಪೂಜೆ ಮಾಡಕ್ಕೆ ಒಂದು ಇಟ್ಟಿರ್ತಾರೆ ಹಂಗೆ ಮೂಳ್ಯಾಗ ಅಲ್ಲ. 2 ತಾಸು ರಾತ್ರಿಯಾಗ ಮೊದಲಿನ ಮಂದಿ ಬೀಸ್ತಿದ್ರು ಇಲ್ರಿ ಅಂತೇಳಿ. ಅವ್ರು ಹೆಂಗಿದ್ರು ಗೊತ್ತೇನ್ರಿ, 10 ಹಡಿದ್ರು ಅವ್ರಿಗೇನು ಹಡ್ಯಾಕೆ ಹಂಚಿಕೆನ ಇದ್ದಿದ್ದಿಲ್ಲ. ಈಗ ಸಿಜರಿಯನ್
ಈಗ ಬ್ಯಾಣಿ ಹೆಣ್ಮಕ್ಳಿಗೆ ಬರಂಗಿಲ್ಲ, ಗಂಡಸರಿಗೆ ಬರ್ತಾವೆ ಬ್ಯಾಣಿ. 50-60 ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಅಲ್ರಿ. ಅದಕ್ಕೋಸ್ಕರವಾಗಿ ಅವ ಕರ್ಕೊಂಡು ಹೋದ ಸಾಧು ಮ್ಯಾಲಿನ ಕಲ್ಲು ತೆಗೆದ, ಒಳಗೆ ಕೆಳಗೊಂದು ಕಲ್ಲ, ಮಧ್ಯದಲ್ಲಿ ಒಂದು ಸಲಾಕಿ ಗೂಟ. ಅಲ್ಲೊಂದು 4 ಕಾಳು ಇದ್ದು, ಅಲ್ಲೊಂದು ತುಸು ಒಂದು ಮುಟ್ಟಿಗೆ ಕಾಳು ಅದ್ರ ಸುತ್ತ ಇದ್ದು. ಕಬೀರ ಇಲ್ಲಿ ನೋಡು, ಇದು ಒಂದು ಮಧ್ಯದ ಗೂಟ ಇದ್ದಂಗೆ ಭಗವಂತ ಈ ಯಾವ ಕಾಳುಗಳ ಈ ಗೂಟನ್ನು ಆಶ್ರಯ ಮಾಡಿದ್ದು ಎಂದೂ ಸಣ್ಣಾಗೋದಿಲ್ಲೋ, ಭಗವಂತನ ಆಶ್ರಯ ಮಾಡಿದ ವ್ಯಕ್ತಿಗಳು ಎಂದೂ ಸಣ್ಣಾಗಂಗಿಲ್ಲ, ಎಂದೂ ಕಷ್ಟಪಡುವುದಿಲ್ಲ ಅಂದಾಗ ಭಗವಾನ್ ಕೈ ಮುಗಿದತ್ತ. ಕಾರಣ ಏನು ಅಂತ ಕೇಳಿದ್ದು, ಬಾತನಕ್ಕೂ ಹುಲೋ ಮತ್ತು 2 ಮಾತನ್ನು ಮರಿಬೇಡ್ರಿ. ನಾ ಒಂದು ದಿವಸ ಹೋಗೋದನ್ನೇ ಹೋಗಿದ್ರೆ ಏನು ತಯಾರು ಮಾಡಿದಿ, ಹೋಗೋಣ ಗೊತ್ತಾತ, ನೀ ತಯಾರು ಮಾಡ್ಕೋ, ಭಕ್ತಿ ಅರೆ ಮಾಡು, ಜ್ಞಾನ ಅರೆ ಮಾಡ್ಕೋ ಅಲ್ರಿ. ಕರ್ತವ್ಯ ಏನು ಅಂತ ಕೇರ ಭಕ್ತಿ ಸರಳದ ಎಲ್ಲ ನಿಂದು ಹೌದಲ್ರಿ, ಎಲ್ಲ ಒಂದು ಹೌದಲ್ಲ. ನಂಬುದಂತಿಲ್ಲ. ಆದ್ದರಿಂದ ಎಲ್ಲ ಭಗವಂತಂದಪ್ಪ ಅಂಥೇಳಿ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ವಿ ಅಂತಂದರೆ, ಸಮುದ್ರದ ಈ ತೆರೆ ಏನೈತಲ್ಲ, ತೆರೆ ಸಮುದ್ರ ಪೈಕಿ ಹೌದಲ್ರಿ. ತೆರೆ ಸಮುದ್ರ ಬಿಟ್ಟು ಬೇರೆ ಐತೋ, ಸಮುದ್ರ ಪೈಕಿ ಐತೋ. ಭಗವಂತ ಸಮುದ್ರದಂಗೆ, ನಾವು ತೆರೆ ಇದ್ದಂಗೆ, ನಾವು ಭಗವಂತನ ಪೈಕಿ ಅಂದೇನು ಮುಗ ಹೋದ ಕೆಲಸ ಅಲ್ಲ. ನಾವು ಭಗವಂತನ ಪೈಕಿ ಹೌದಲ್ಲ, ತೆರೆ ಸಮುದ್ರ ಪೈಕಿ ಹೌದಲ್ರಿ. ಬೇರೆ ಐತೆ ಅದೊಂದ, ನಾವು ತೆರೆ ಇದ್ದಂಗೆ. ಅದಕ್ಕೆ ನಾವು ಭಗವಂತನ ತರ್ಪಿ ಅಂತ ನಾವು ನಂಬಿದ್ದೀವಿ ಅಂದರೆ ಮುಗದ. ಸದ್ಗುರುನಾಥ್ ಮಹಾರಾಜ್